ಅವನು ಅವಳನ್ನು ತಳ್ಳಿ ಮುಂದಿನ ಬಾಗಿಲಿನ ಕಡೆಗೆ ಓಡಿದನು. ಅವನು ತನ್ನ ಕೀಲಿಗಳನ್ನು ಕೈಗೆತ್ತಿಕೊಂಡನು, ಆದರೆ ಆ ಹಿತ್ತಾಳೆಯ ಬೀಗ ಹೆಪ್ಪುಗಟ್ಟಿತ್ತು. ಅದರ ಮೇಲೆ ಇದ್ದಕ್ಕಿದ್ದಂತೆ ಮಂಜಿನ ದಪ್ಪ ಪದರ ಆವರಿಸಿತ್ತು. ನೀನು ಹೋಗಲು ಸಾಧ್ಯವಿಲ್ಲ. ಕೂಳ ಧ್ವನಿ ಅವನ ಮೂಳೆಗಳಲ್ಲಿ ಕಂಪನ ಉಂಟು ಮಾಡಿತು. ನೀನು ನನ್ನ ಬಳಿ ಬರಲಿ ಎಂದು ನಾನು 2 ವರ್ಷ ಕಾಯ್ದೆ. ನೀನು ನನ್ನನ್ನು ಪ್ರೀತಿಸುವಂತೆ ಮಾಡಲು ನಾನು 1 ವರ್ಷ ಕಳೆದಿದ್ದೇನೆ. ಈಗ ನಾವಿಬ್ಬರೂ ಒಂದಾಗಿದ್ದೇವೆ. ನಾನು ಒಬ್ಬ ಪ್ರೇತದ ಜೊತೆ ಇಲ್ಲಿ ಇರಲು ಸಾಧ್ಯವಿಲ್ಲ. ಅಲ್ಲಿ ಕಿರುಚುತ್ತಾ ಬಾಗಿಲನ್ನು ಜಗ್ಗಿದನು. ಬಾಗಿಲಿನ ಮುಂದೆ ಪ್ರತ್ಯಕ್ಷಳಾದಳು. ಅವಳ ರೂಪ ನಂದಿ ಹೋಗುತ್ತಿರುವ ಮೇಣದ ಬತ್ತಿಯಂತೆ ಮಿನುಗುತ್ತಿತ್ತು. ಅವಳ ಮುಖದಲ್ಲಿದ್ದ ಪ್ರೀತಿ ಈಗ ಭಯಾನಕವಾದ ಹಪಹಪಿಕೆಯಾಗಿ ಬದಲಾಗಿತ್ತು. ಹಾಗಾದರೆ ನೀನು ಎಂದಿಗೂ ಇಲ್ಲಿಂದ ಹೋಗಬಾರದು ಎಂದು ನಾನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಅವಳು ಯಾವುದೇ ಚಾಕುವನ್ನು ಬಳಸಲಿಲ್ಲ. ಅವಳು ಸರಳವಾಗಿ ಅವನ ದೇಹದೊಳಗೆ ಪ್ರವೇಶಿಸಿದಳು. ಅವಳ ಹಿಮದಂತಹ ಅಸ್ತಿತ್ವ ಅವನ ಎದೆಯನ್ನು ತುಂಬುತ್ತಿದ್ದಂತೆ ಅಲಿಯ ಹೃದಯದ ಬಡಿತ ನಿಂತು ಹೋಯಿತು. ಅವಳು ಅವನ ಬೆಚ್ಚಗಿನ ಪ್ರಾಣವನ್ನು, ಅವನ ಉಸಿರನ್ನು ಮತ್ತು ಕೊನೆಗೆ ಅವನ ಆತ್ಮವನ್ನೇ ತನ್ನದಾಗಿಸಿಕೊಂಡಳು. ಮರುದಿನ ಬೆಳಿಗ್ಗೆ ಮನೆ